2023, 24, 25ರಲ್ಲಿ ಈ ತರ ಚೆಸ್ಟ್ ಫ್ಯಾಟ್ ಅನ್ನ ನಾನು ಈ ತರ ಮಸ್ಕ್ಯುಲರ್ ಫೈಬರ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕಿದ್ರೆ ಹೋಮ್ ವರ್ಕೌಟ್ ಅಲ್ಲಿ ಫಸ್ಟ್ ನಿಮ್ಗೆ ಈ ವಿಷಯ ಗೊತ್ತಿರಬೇಕು. ಅದು ಯಾವ ವಿಷಯ ಅಂತ ನೋಡೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಗೈನೋಕಮೆಸ್ಟಿಕ್ ಚೆಸ್ಟ್ ಅಂದ್ರೆ ಏನು, ಮತ್ತೆ ಅದು ಯಾವ ಏಜ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ಮತ್ತೆ ಯಾರ್ಯಾರಿಗೆಲ್ಲ ಎಫೆಕ್ಟ್ ಆಗುತ್ತೆ, ಮತ್ತೆ ಅದನ್ನ ಗೆಟ್ ರಿಡ್ ಆಫ್ ಮಾಡೋದು ಹೇಗೆ ಅಂತ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ ಗೈನೋಕಮೆಸ್ಟಿಕ್ ಚೆಸ್ಟ್ ಇದ್ರೆ ನೀವು ಖಂಡಿತ ಬಾಡಿ ಶೇಮಿಂಗ್ ಅಥವಾ ಸೆಲ್ಫ್ ಹೆಸಿಟೇಷನ್, ಸೆಲ್ಫ್ ಇರಿಟೇಷನ್ ಅಂತೂ ತುಂಬಾ ಅನುಭವಿಸಿರ್ತೀರಾ. ಇದು ತುಂಬಾ ರೇರ್ ಕೇಸಸ್ ಅಲ್ಲಿ ಆಗುತ್ತೆ ಅಂತ ಏನಿಲ್ಲ, ಇದು ಕಾಮನ್ ಆಗಿ ಆಗುವಂತದ್ದು ಎಲ್ಲರಿಗೂ. ಇದನ್ನ ಗೆಟ್ ರಿಡ್ ಆಫ್ ಮಾಡೋದು ಹೇಗೆ, ಮತ್ತೆ ನಾನು ಹೇಗೆ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಹೋಮ್ ವರ್ಕೌಟ್ ಅಲ್ಲಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನೋಡೋಣ ಬನ್ನಿ. ಗೈನೋಕಮೆಸ್ಟಿಯಾ ಈ ರೀತಿಯಾದ ಸಮಸ್ಯೆ ಎಲ್ಲಾ ವಯಸ್ಸಿನ ಪುರುಷರಲ್ಲೂ ಕಂಡುಬರುತ್ತೆ. ಇದು ಅವರ ಆರೋಗ್ಯ ಶೈಲಿ, ಜೀವನ ಶೈಲಿ ಮೇಲೆ ನಿಂತಿರುತ್ತೆ. ನಾರ್ಮಲ್ ಚೆಸ್ಟ್ ಹ್ಯೂಜ್ ಹಾಗೂ ಮಸ್ಕ್ಯುಲರ್ ಆಗಿರುತ್ತೆ. ಗೈನೋಕಮೆಸ್ಟಿಕ್ ಚೆಸ್ಟ್ ಕೂಡ ಹ್ಯೂಜ್ ಆಗಿರುತ್ತೆ, ಬಟ್ ಅಲ್ಲಿ ಗ್ಲ್ಯಾಂಡ್ಸ್ ಫ್ಯಾಟ್ಸ್ ತುಂಬಿರುತ್ತೆ. ಗೈನೋಕಮೆಸ್ಟಿಯಾದಲ್ಲಿ ಎರಡು ವಿಧ, ಒಂದು ಸೂಡೋ ಗೈನೋಕಮೆಸ್ಟಿಯಾ, ರಿಯಲ್ ಗೈನೋಕಮೆಸ್ಟಿಯಾ. ಹಳದಿ ಬಣ್ಣದಲ್ಲಿ ತುಂಬಿರೋದು ಸೂಡೋ ಗೈನೋಕಮೆಸ್ಟಿಯಾ, ಇದರಲ್ಲಿ ಕೊಬ್ಬಿನಂಶ ಮಾತ್ರ ತುಂಬಿರುತ್ತೆ. ಮತ್ತು ನೀಲಿ ಬಣ್ಣದಲ್ಲಿರೋದು ರಿಯಲ್ ಗೈನೋಕಮೆಸ್ಟಿಯಾ, ಇದರಲ್ಲಿ ಗ್ರಂಥಿಗಳು ಅಂದ್ರೆ ಗ್ಲ್ಯಾಂಡ್ಸ್ ತುಂಬಿರುತ್ತೆ. ಇದು ರಿಯಲ್ ಗೈನೋಕಮೆಸ್ಟಿಯಾ. ಸೂಡೋ ಗೈನೋಕಮೆಸ್ಟಿಯಾ ಮತ್ತೆ ರಿಯಲ್ ಗೈನೋಕಮೆಸ್ಟಿಯಾ ಎರಡನ್ನೂ ಕೂಡ ಫಿಸಿಕಲ್ ಆಕ್ಟಿವಿಟಿ, ಫುಡ್ ಇಂದ ಕಂಟ್ರೋಲ್ ಮಾಡಬಹುದು. ಬಟ್ ಸೂಡೋ ಗೈನೋಕಮೆಸ್ಟಿಯಾನ 100% ಗೆಟ್ ರಿಡ್ ಆಫ್ ಮಾಡಬಹುದು. ಬಟ್ ರಿಯಲ್ ಗೈನೋಕಮೆಸ್ಟಿಯಾನ ನೀವು ಸರ್ಜರಿ ಅಥವಾ ಲೈಪೋಸೆಕ್ಷನ್ ಮುಖಾಂತರನೇ ಮಾಡಿಸಬೇಕು. ಈ ಸಮಸ್ಯೆಗೆ ಮುಖ್ಯ ಕಾರಣ ಟೆಸ್ಟೋಸ್ಟಿರಾನ್. ಇದು ಬಾಡಿಯಲ್ಲಿ ತುಂಬಾ ಜಾಸ್ತಿ ಆದ್ರೂ ಈ ಸಮಸ್ಯೆ ಆಗುತ್ತೆ, ಕಡಿಮೆ ಆದ್ರೂ ಕೂಡ ಆಗುತ್ತೆ. ಗೈನೋಕಮೆಸ್ಟಿಯಾ ಪಾರ್ಟ್ 1 ವಿಡಿಯೋ ಇದಾಗಿತ್ತು. ಇದೇ ರೀತಿ ಕನ್ನಡದಲ್ಲಿ ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಪಾರ್ಟ್ 2 ವಿಡಿಯೋಗಾಗಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಸಿಗೋಣ. ಬಾಯ್ ಬಾಯ್.